ಜನ ಮರಳೋ ಜಾತ್ರೆ ಮರಳು. ಗಾಳಿ ಸುದ್ದಿಗೆ ಮರಳಾಗಿ ಆಂಧ್ರಪ್ರದೇಶದ ಗ್ರಾಮವೊಂದರಲ್ಲಿ ಭೂಮಿಯಲ್ಲಿ ವಜ್ರ ಹುಡುಕುತ್ತಿರುವ ಜನ. ಮನುಷ್ಯನಿಗೆ ಆಸೆ ಎಷ್ಟು ಇದೆ ಎಂಬುದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಜೊನ್ನಗಿರಿ ಗ್ರಾಮದಲ್ಲಿ ಖಾಸಗಿ ನಿವೇಶನದಲ್ಲಿ ವಜ್ರಗಳು ಸಿಗುತ್ತವೆ ಎಂದು ಜನರು ಮನೆ ಮಠಗಳನ್ನ ಬಿಟ್ಟು ಜೊನ್ನಗಿರಿ ಗ್ರಾಮದ ಖಾಸಗಿ ನಿವೇಶನದಲ್ಲಿ ಅಗೆಯುತ್ತಿದ್ದಾರೆ. ವಯಸ್ಕರನ್ನು ಹಿಡಿದುಕೊಂಡು ತನ್ನ ಮಕ್ಕಳೊಂದಿಗೆ ತಮ್ಮ ಮನೆ ಮಠವನ್ನ ಬಿಟ್ಟು ಇಲ್ಲೇ ಪ್ರತಿದಿನ ವಜ್ರಗಳು ಸಿಗುತ್ತವೆ ಎಂದು ಅಗೆಯುತ್ತಿದ್ದಾರೆ. ಅದಕ್ಕೆ ವಿಪರ್ಯಾಸ ಎಂಬಂತೆ ಆ ಗ್ರಾಮದ ಜನರು ಯಾರೂ ಕೂಡ ಅಗೆಯುತ್ತಿಲ್ಲ. ವಿರಳ ಈ ರಸ್ತೆಯ ಮುಖಾಂತರ ಹಾದು ಹೋಗುವ ಸವಾರರು ಹಾಗೂ ಪ್ರಯಾಣಿಕರು ವಿಷಯ ತಿಳಿದು ಕೂಡಲೇ ಅವರು ಕೂಡ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಭೂಮಿ ಅಗೆಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕೆಲವರು 1 ವಾರದಿಂದ, ಕೆಲವರು 2 ದಿನ, ಹೀಗೆ ಎಲ್ಲಾ ತಮ್ಮ ಕೆಲಸಗಳನ್ನ ಬಿಟ್ಟು ಹಾಗೆಯೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಾನವನಿಗೆ ಆಸೆ ಇರಬೇಕು ಹೊರತು ದುರಾಸೆ ಇರಬಾರದು ಎಂದು ಸ್ಥಳೀಯರು ಮಾತನಾಡಲು ಶುರು ಮಾಡಿದ್ದಾರೆ. राजेंद्र प्रसाद, कनकापुरा, जीके न्यूज कन्नड़ा, जोन्नगिरी. नहीं वैसे नहीं बोल रहा जी, आप अभी ये निकले ना, ये भी एक निकले, ये एक ही मिला आपको? कितने दिन से आप ये कर रहे? अभी बस अभी चाहे अभी मिला, बस अभी आया और मिला. ನೋಡ್ತಿರ್ಬೋದು ಸುತ್ತಮುತ್ತ ತಾವು ನೋಡ್ಬೋದು ಅನ್ಸತಿ ಅಲ್ಲೆಲ್ಲ ನೋಡಿ, ಅಲ್ಲಿ ಸುತ್ತಮುತ್ತ ಎಲ್ಲ ಜನಗಳೆಲ್ಲ ನೋಡಿ ಯಾವ ರೀತಿ ತೆಗೆದು ತೋಡಿ ವಜ್ರಗಳು ಸಿಗ್ತಾ ಇವೆ ಅಂತ ಹೇಳ್ಕೊಂಡು ಎಲ್ಲರೂ ತೋಡ್ತಾ ಇದ್ರೆ. ಎಲ್ಲ ಇದ್ದಿದ್ದವ್ರು ಯಾರು ಇಲ್ಲ, ಎಲ್ಲ ಹೊರಗಡೆನವ್ರು, ಎಲ್ಲರೂ ಬರೋರೆಲ್ಲ ಅಲ್ಲಿ ನೋಡ್ಬೋದಲ್ಲಿ ಎಲ್ಲ ನೋಡಿ, ಆ ಕಡೆ ಎಲ್ಲ ನೋಡ್ರಿ, ಎಲ್ಲ ಕಡೆ ತೋಡ್ತಾ ಇದಾರೆ ವಜ್ರ ಸಿಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನಮ್ಮಲ್ಲಿ ಒಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ. ನಿಮ್ ಅಕ್ಕ ನಾಪ್ಕೆ ಆಯ್ತು अंजम्मा अंजम्मा, आपका सरस्वती सरस्वती. ये कौन बोले आप इधर मिलता बोल के? तेलुगु तेलुगु नहीं आता, हिंदी में नहीं आता. हिंदी नहीं आता. तेलुगु बोलो. एक कब से ये खोद रहे ऐसा? ఎక్కడ కిందే हाँ, ये आज का मिले सो है. కిందే జంగి కిందే ಇವೆಲ್ಲ ತಾವು ನೋಡ್ತಿರ್ಬೋದು. ಇವ್ರು ವಜ್ರ ಅಂತ ಹೇಳ್ಕೊಂಡು ಎಲ್ಲ ತೋಡ್ತಾ ಇದಾರೆ. ಈಗ ಇವರೆಲ್ಲ ಅಜ್ಜಿ ಹೆಸರು ಅಂಜಮ್ಮ ಅಂಜಮ್ಮನ ಕೈಯಾಗ ನೀವು ತಾವು ನೋಡ್ತಿರ್ಬೋದು. ಈಗ ಇಲ್ಲಿ ಎಷ್ಟು ವಿವಿಧ ಬಗೆಯ ವಜ್ರ ಅಂತ ತಿಳ್ಕೊಂಡು ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಆದ್ರೆ ಇದು ವಜ್ರ ಅಲ್ಲ, ಇವೆಲ್ಲ ಕಲ್ಲುಗಳು. ಆದ್ರೆ ವಜ್ರ ಅಂತೆಲ್ಲ ಹುಡುಕ್ತಾ ಇದ್ದಾರೆ ನೋಡಿ. ಅವರೆಲ್ಲ ಕೆಲಸ ಎಲ್ಲ ಬದಿಗಿಟ್ಟು ವಜ್ರ ಸಿಗ್ತಾ ಇದೆ ಅಂತ ಇಲ್ಲಿ ಕರ್ನೂಲ್ ಜಿಲ್ಲೆಯ ಜೊನ್ನಾವರ್ ಕೆಲಸ ಮಾಡ್ತಾ ಇದ್ದಾರೆ. సేట్లు కదా మీరు वज्र है सिक्किल ये नहीं मिला, नहीं आप ढूंढ रहे ना, नहीं मिला. कितने दिन से ये कर रहे हैं? सुबह में. ये गाँव है दूसरा गाँव. ಈಗ ತಾವು ನೋಡ್ತಿರ್ಬೋದು, ಇವ್ರು ಬೇರೆ ಊರ್ನವ್ರಂತೆ. ಈ ಅದೇ ರೀತಿ ಈ ಕಡೆ ಬನ್ನಿ. ಇಲ್ಲಿ ಅಜ್ಜಿ ನೋಡಿ, ಈ ವಯಸ್ಸಿನ ಅಜ್ಜಿ ನೋಡಿ ಸ್ವಲ್ಪ. ಈ ಅಜ್ಜಿನ ವಯಸ್ಸಿನ ಕೂಡ ವಜ್ರ ಹುಡುಕ್ತಾ ಇದ್ದಾರೆ. ಎಲ್ಲ ಊಟ ಕೆಲಸ ಎಲ್ಲ ಬಿಟ್ಟು ವಜ್ರ ಸಲಕ್ಕೆ ಹುಡುಕ್ತಾ ಇದ್ದಾರೆ. ನಾನಿ ಕೌನ್ಸಾ ಗಾಂವ್ ತಿಳಿದದಾ? ये ऊರು ये ऊರು. ये कितना दिन से ये कर रहे? 2 दिन. वो गांव छोड़ के इधर 2 दिन से यहीं से पेमेंट मिलता मिलता. ಹಾ, ನೋಡಿದ್ರಾ ಫ್ರೆಂಡ್ಸ್? ನೋಡ್ರಿ, ಈಗೆಲ್ಲ ವಜ್ರಗೋಸ್ಕರ ತಾವ್ರು 2 ದಿವಸ ಮನೆ ಮಠ ಎಲ್ಲ ಬಿಟ್ಕೊಂಡು ಬಂದು ವಜ್ರ ಸಲ ಹುಡುಕ್ತಾ ಇದಾರೆ. ಜನ ಮರಳು ಜಾತ್ರೆ ಮರಳು ಎಂಬಂತೆ ಯಾವುದೋ ಒಂದು ಮಾತಿಗೆ ಕೇಳಿ ಇಲ್ಲೆಲ್ಲ ಬಂದು ತಮ್ಮ ಕೆಲಸಗಳು ಬದಿಗೊತ್ತು ಈಗೆಲ್ಲ ಹುಡುಕ್ತಾ ಇದಾರೆ. ಈಗ ತಾವೇ ಅರ್ಕೊಳ್ಬೇಕು, ಯಾವತ್ತು ಯಾವ್ದೇ ರೀತಿ ವಜ್ರ ಸಿಗ್ತದಂತ ಯಾರು ಹೇಳಿದಾರ, ಯಾರೋ ಮಾತಿಗೆ ಕಿವಿಗೊಟ್ಟು ಎಲ್ಲ ಚಲೋ ಇಲ್ಲಿ ಬಡವರಂತ ಅಷ್ಟೇ ಅಲ್ಲ, ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲ ದೊಡ್ಡ ಮಂದಿ ಸುರಿಕೆ ಬಂದು ಎಲ್ಲ ಪೌಡಿಗಳೆಲ್ಲ ತೊಳ್ಕೊಂಡು ಎಲ್ಲಾನು ಹೆದರ್ಕೋತ ಕುಂದ್ರ ಮುಂಜಾಡ್ದ ರಾತ್ರಿ ಇಲ್ಲೇ ಸ್ಟೇ ಆಗಿದ್ದಾರೆ. ಸಲೂನ್ಗೆ ಅಂತ ಅವ್ರು ನೋಡ್ಬೋದು, ಅಡಿಗೆ ಕೂಡ ಮಾಡ್ಕೊತಾ ಇದಾರೆ ಇಲ್ಲೇ. ಅಂದ್ರೆ ಅವ್ರ ಪರಿಸ್ಥಿತಿ ಏನಂದ್ರೆ ವಜ್ರ ಸಿಕ್ತಂದ್ರೆ ಅವ್ರು ಯಾವ ರೀತಿ ಮಾಡ್ಕೊತಾ ಇದಾರೆ ನೋಡಿ. ಎಲ್ಲ ಸಣ್ಣ ಮಕ್ಕಳಿದೆ, ಈಗ ಅಲ್ಲಿ ಸಣ್ಣ ಮಕ್ಕಳಿದೆ ನೋಡಿ. ಎಲ್ಲ ಊರು ಮಠ ಎಲ್ಲ ಬಿಟ್ಟು ಇಲ್ಲಿ ಬಂದು ಸ್ಟೇ ಆಗಿದ್ದಾರೆ. ಅಲ್ಲಿ ನೋಡಿ ಜನ ಎಷ್ಟು ಜನ ಆಗಿದ್ರೆ ನೋಡಿ. ಇದು ಕೇವಲ ಈಗ ಕೆಲವೇ ದಿನಗಳಿಂದ ಇಷ್ಟೆಲ್ಲ ನಡೆದಿದೆ. ಇನ್ನ ಜನ ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಬರ್ತಾ ಇರೋರು ಇಲ್ಲಿ ನಿಂದಿರ್ತಾ ಇದ್ದಾರೆ, ಬಂದು ಕೆದರ್ತಾ ಇದಾರೆ. ವಜ್ರ ಸಿಗ್ತಾ ಇದೆ ಅಂತ ಎಲ್ಲ ನೋಡಿ. ಗಾಡಿಗಳು ನೋಡ್ಬೋದು, ಅವೆಲ್ಲ ಎಷ್ಟು ಜನ ಬರ್ತಾ ಇದ್ರೆ. ಪಿಯುಸಿ ಮುಗಿಸಿ
ಬಿಎಸ್ಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.